ಎಲ್ಲರೂ ಹೇಳಿದ್ರು ಬೇಬಿ ಆಯ್ತಂದ್ರೆ ಲೈಫ್ ಕಂಪ್ಲೀಟ್ ಆಗ್ತದ ಅಂತ. ಬಟ್ ಬೇಬಿ ಆದ್ಮೇಲೆ ಒಬ್ಬ ನ್ಯೂ ಮಾಮ್ಗೆ ಏನೆಲ್ಲ ಗೊಂದಲಗಳ ಸೃಷ್ಟಿ ಆಗ್ತದ, ಅವಳ ಮೈಂಡ್ನಾಗ ಏನೆಲ್ಲ ಓಡ್ತಿರ್ತದ, ಮತ್ತು ಅವಳಿಗೆ ಆಗೋ ಟಯರ್ಡ್, ಅದ್ರ ಬಗ್ಗೆ ಯಾರು ಮಾತೇ ಆಡಲಿಲ್ಲ. ನನಗೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ಅಯ್ಯೋ ಹೀಗೆಲ್ಲ ಯಾಕಾಗ್ಲತ್ತದ, ಈ ಥರ ನನಗೆ ಎಕ್ದಮ್ ಟಯರ್ಡ್ ಯಾಕೆ ಅನ್ನಿಸ್ಲತ್ತದ, ಎಮೋಷ್ನಲಿ ಡ್ರೈನ್ಡ್ ಯಾಕೆ ಅನ್ನಿಸ್ಲತ್ತದ, ಇದು ಜಸ್ಟ್ ಟಯರ್ಡ್ನೆಸ್ ಅಥವಾ ಅದ್ರಗಿಂತ ಜಾಸ್ತಿನಾ? ಹಾಯ್ ಮಾಮ್ಸ್, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಹೊಸದಾಗಿ ತಾಯಿ ಆದಾಗ ನಿಮ್ಗೆ ಈಗೀಗ ಸುಮ್ಮನೆ ಅಳಬೇಕನ್ಸೋದು, ಒಂಥರ ಗಿಲ್ಟಿ ಕಾನ್ಷಿಯಸ್ ಫೀಲ್ ಆಗೋದು, ಒಟ್ಟಿನಲ್ಲಿ ಡಿಮೋಟಿವೇಟೆಡ್, ಅಂದ್ರೆ ಮಗು ಜೊತೆನೋ ಕನೆಕ್ಟೆಡ್ ಆಗಿ ಫೀಲೇ ಆಗಲ್ಲ, ಏನೋ ನನ್ನ ಕೆಲಸ ನಾವು ಮಾಡಬೇಕು, ಸುಮ್ಮನೆ ಅಳಬೇಕನ್ಸೋದು, ಈ ರೀತಿ ಏನಾದರೂ ಆಗ್ಲತ್ತಿತ್ತಂದ್ರೆ ಲೆಟ್ಸ್ ಟಾಕ್ ಅಬೌಟ್ ಇಟ್. ಇದು ಟಯರ್ಡ್ನೆಸ್ ಅಥವಾ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ನ? ಎವ್ರಿ ನ್ಯೂ ಮಾಮ್ಗೆ ಫೀಡಿಂಗ್ ಮಾಡೋದು ಮತ್ತು ಡೆಲಿವರಿ ಪ್ರಾಸೆಸ್ ಇಂದ ಹೊರಗೆ ಬರಬೇಕಲ್ಲ, ಸೊ ಲೈಕ್ ಬಾಡಿ ಹೀಲ್ ಆಗಬೇಕಲ್ಲ, ರಿಕವರ್ ಆಗಬೇಕಲ್ಲ, ಮತ್ತೆ ಮೊದಲಿನ ಥರ ನಾರ್ಮಲ್ ಆಗಬೇಕಲ್ಲ. ಸೊ ಆ ಪ್ರಾಸೆಸ್ ಏನಿರ್ತದಲ್ಲ, ಆ ದಿನಗಳು ಅವಾಗೆಲ್ಲ ಒಂಥರ ಡ್ರೈನಿಂಗ್ ಆಗಿರ್ತದ. ಅವರಲ್ಲಿ ಎನರ್ಜಿನೇ ಅನ್ಸೋದಿಲ್ಲ, ಆ ಉತ್ಸಾಹನೇ ಇರಂಗಿಲ್ಲ. ಅಂದರೆ ಇರುತ್ತೆ ಬಟ್ ಜಾಸ್ತಿ ಇರಲ್ಲ, ಅಂದರೆ ಮೂಡ್ ಸ್ವಿಂಗ್ಸ್ ಥರ. ಸ್ವಲ್ಪ ಹೊತ್ತು ಆ ಜಾಯ್ ಇರ್ತದ, ಆಮೇಲೆ ಎಕ್ದಮ್ ಕಡಿಮೆ ಆಗ್ತದ. ಸೊ ಈ ನ್ಯೂ ಮಾಮ್ ಫೇಸ್ ಏನಿರ್ತದಲ್ಲ, ಇಲ್ಲಿ ಈ ಸ್ಲೀಪ್ ಡಿಪ್ರೈವೇಶನ್, ಫೀಡಿಂಗ್, ರಿಕವರಿ ಇದೆಲ್ಲ ಮಾಮೂಲಾಗಿ ಅನುಭವಿಸೋದು. ಬಟ್ ಈ ನಾರ್ಮಲ್ ಸುಸ್ತು ಏನಿರ್ತದಲ್ಲ ನಿಮಗೆ, ಅದು ಡಿಸ್ಕರೇಜಿಂಗು, ಡಿಮೋಟಿವೇಟೆಡ್, ಒಂಥರ ಉತ್ಸಾಹ ಇಲ್ಲದೆ ಇರೋ ಆಗೋದು, ಇದು ಎಲ್ಲನೂ ನಾರ್ಮಲ್ ಆಗಿತ್ತಂದ್ರೆ ಬರುತ್ತೆ ಹೋಗುತ್ತೆ. ಅಂದರೆ ನೀವು ಖುಷಿನೂ ಅಷ್ಟೇ ಆಗ್ತಿರ್ತದೆ. ಯಾವಾಗ ಸುಸ್ತಾದಾಗ ಡಿಮೋಟಿವೇಟೆಡ್ ಆಗ್ತಿರ್ತೀರಿ, ಬಟ್ ಬಾಕಿ ಟೈಮಲ್ಲಿ ಮತ್ತೆ ಖುಷಿ ಆದಾಗ ಆ ಖುಷಿ ಮೂಮೆಂಟ್ನು ಎಂಜಾಯ್ ಮಾಡ್ತೀರಿ. ಬರೀ ಎಂಜಾಯ್ ಮಾಡೋದಲ್ಲ, ಯು ಫೀಲ್ ಕನೆಕ್ಟೆಡ್. ನಾರ್ಮಲ್ ಟಯರ್ಡ್ ಆಗಿತ್ತಂದ್ರೆ ಯು ಫೀಲ್ ಕನೆಕ್ಟೆಡ್, ಅದು ಡಿಸ್ಕನೆಕ್ಟೆಡ್ ಥರ ಫೀಲಿಂಗ್ ಇರಲ್ಲ, ಮಾಮ್ ಗಿಲ್ಟ್ ಇರಂಗಿಲ್ಲ. ಇದು ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಿದಾಗ ಅಥವಾ ಯಾರನ್ನ ಬಂದು ನಮಗೊಂದು ಸ್ವಲ್ಪ ಹೆಲ್ಪ್ ಸಪೋರ್ಟು ಮಾಡಿದಾಗ ಆ ಸುಸ್ತು, ಆ ಡ್ರೈನಿಂಗ್ ಎನರ್ಜಿ ಎಲ್ಲ ಹೋಗಿ ಸ್ವಲ್ಪ ಚೆನ್ನಾಗಿ ಆಗ್ತೀವಿ ಅಥವಾ ಚೆನ್ನಾಗಿ ಬಿಹೇವ್ ಮಾಡ್ತೀವಿ. ಸೊ ಈ ಥರ ಆದಾಗ ದಟ್ ಈಸ್ ನಾರ್ಮಲ್. ಬಟ್ ಈ ಥರ ಆಗದೆ ಇದ್ದಾಗ, ಅಂದ್ರೆ ಲೈಕ್ ನೋ ಮ್ಯಾಟರ್ ವಾಟ್, ಯು ಫೀಲ್ ಟಯರ್ಡ್, ಯು ಫೀಲ್ ಡ್ರೈನ್ಡ್, ಅಂದರೆ ಒಂಥರ ಭಯ ಆಗೋದು ಅಥವಾ ಸ್ಯಾಡ್ ಫೀಲ್ ಆಗೋದು, ಇದೆಲ್ಲ ಹಾಗೆ ಕಂಟಿನ್ಯೂ ಆಗ್ತಾ ಇತ್ತು. ಆ ಜಾಯಸ್ ಮೂಮೆಂಟೇ ಫೀಲ್ ಆಗ್ತಾ ಇಲ್ಲ. ಆಮೇಲೆ ನಿಮ್ಮ ಮಗುವಿನ ಜೊತೆ ಕನೆಕ್ಟೆಡ್ ಅನ್ನೋ ಫೀಲಿಂಗೇ ಬರ್ತಾ ಇಲ್ಲ. ಬರೀ ಡಿಮೋಟಿವೇಟೆಡ್, ಡ್ರೈನಿಂಗ್, ಆ ರೀತಿ ಫೀಲಿಂಗ್ ಇತ್ತು. ಅದು ಬಹಳ ದಿನವರೆಗೂ ಇತ್ತು. ಅಂದರೆ ಲೈಕ್ 1-2 ವಾರ ತನೂ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇತ್ತು. ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೂ ಸಿಡುಕ್ ಮಾಡ್ಕೊಳ್ಳೋದು, ಸಿಟ್ಟು ಬರೋದು, ನಿದ್ದೆನೂ ಹಾಳಾಗ್ತಿರ್ತದ, ಸರಿಯಾಗಿ ನಿದ್ದೆ ಆಗ್ತಿರಲ್ಲ, ಆಮೇಲೆ ಸಪೋರ್ಟು, ಹೆಲ್ಪು ಎಲ್ಲ ಕರೆಕ್ಟಾಗಿ ಸಿಗ್ತಿರಲ್ಲ. ಆವಾಗ ಇದು ಸ್ಲೋಲಿ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ಗೆ ಕನ್ವರ್ಟ್ ಆಗ್ತದ. ಅಂದರೆ PPD, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಲ್ಲಿ ಸುಮ್ಮನೆ ಅಳು ಬರ್ತಿರ್ತದ, ಜಾಸ್ತಿ ಬರೀ ಅಳಬೇಕನ್ಸೋದು, ಮಾಮ್ ಗಿಲ್ಟ್ ಕಾಡೋದು, ಸುಮ್ಮನೆ ಬೇರೆ ತಾಯಿದೇರ ಜೊತೆ ಕಂಪ್ಯಾರಿಸನ್ ಮಾಡಿಕೊಂಡು ಇರಿಟೇಟ್ ಮಾಡ್ಕೊಳ್ಳೋದು, ಸಣ್ಣ ಪುಟ್ಟ ವಿಷಯಕ್ಕೂ ಸಿಟ್ಟು ಮಾಡ್ಕೊಳ್ಳೋದು, ಇರಿಟೇಟ್ ಮಾಡ್ಕೊಳ್ಳೋದು, ನಿದ್ದೆ ಸರಿಯಾಗಿ ಮಾಡದೇ ಇರೋದು, ಬಹಳ ದಿನಗಳವರೆಗೂ ಅಂದರೆ ವಾರಾನ್ಗಟ್ಲೆ, ಲೈಕ್ 1-2-3 ವಾರ ಕಂಟಿನ್ಯೂಸ್ ಆಗಿ ಬರೀ ಸ್ಯಾಡ್ ಫೀಲ್ ಆಗ್ತಾ ಇರೋದು, ಲೈಕ್ ಖುಷಿನೇ ಪಡದೇ ಇರೋದು. ಆಮೇಲೆ ಮಗು ಜೊತೆ ಕನೆಕ್ಟೆಡ್ ಅನ್ನೋ ಫೀಲಿಂಗ್ ಬರ್ದೇ ಇರೋದು. ಸೊ ಈ ರೀತಿ ಏನು ಇವತ್ತು 2 ಸಲ ಹೇಳಿದೆ, ಇದರಲ್ಲಿ ಯಾವುದಾದ್ರೂ ನೀವು ರಿಲೇಟ್ ಮಾಡ್ಕೊಳತ್ತಿದ್ರ ಅಂದ್ರೆ ಇದು ಟಯರ್ಡ್ನೆಸ್ಗಿಂತ ಜಾಸ್ತಿ, ಅಂದರೆ ಒಂದು ಸ್ವಲ್ಪ PPD ಅನುಭವಿಸ್ಲತ್ತೀರಿ ಅಂತ ಅರ್ಥ. ಸೊ ಇದು ರಿಯಲ್. ಆಮೇಲೆ ಬಹಳಷ್ಟು ಜನ ತಾಯಂದಿರು ಈ ಒಂದು ಫೇಸ್ ಅನುಭವಿಸ್ತಾರ. ಲೈಕ್ ಆ ಮೂಮೆಂಟಲ್ಲಿ ಆ ಒಂದು ಸಣ್ಣ ಗಿಲ್ಟ್, ಆ ಕನ್ಫ್ಯೂಷನ್ ಇಂದ ಏನು ಮಾಮ್ ಹೋಗ್ತಿರ್ತಾಳ, ಅದು ಒಂದು ಸೈಲೆಂಟ್ ಆದ ಜರ್ನಿ. ಬಿಕಾಸ್ ನಾನು ಕೂಡ ಇದು ಒಂದು ಸ್ವಲ್ಪ ಮಟ್ಟಿಗೆ ಅನುಭವಿಸಿದ್ದೀನಿ. ಟ್ವಿನ್ ಪ್ರೆಗ್ನೆನ್ಸಿ ಇತ್ತು. ಇಟ್ ವಾಸ್ ವೆರಿ ಹಾರ್ಡ್ ಫಾರ್ ಮೀ ಟು ಹ್ಯಾಂಡಲ್ ಆ್ಯಂಡ್ ಎಲ್ಲ ಡೆಲಿವರಿ. ಸೊ ಇಟ್ ವಾಸ್ ಆಲ್ ಅ ಹೆಕ್ಟಿಕ್ ಪ್ರೊಸೆಸ್. ಸೊ ಅದು ಎಷ್ಟು ಪ್ರೆಗ್ನೆನ್ಸಿಯಲ್ಲಿ ಆ ಕನೆಕ್ಷನ್ ಇತ್ತು, ಆ ಜಾಯಸ್ ಫೀಲಿಂಗ್ ಇತ್ತು. ಆಫ್ಟರ್ ಡೆಲಿವರಿ ಮೇ ಬಿ ಐ ವಾಸ್ ಫೀಲಿಂಗ್ ಓವರ್ವೆಲ್ಮ್ಡ್. ಅಂದರೆ ಲೈಕ್ ಎಲ್ಲಾನು ಒಮ್ಮೆ ತಲೆ ಮೇಲೆ ಬಿದ್ದು ಹಾಗೆ ಅನ್ನಿಸ್ಲತ್ತಿತ್ತು.
ಓಕೆ, ಐ ವಾಸ್ ಪ್ರಿಪೇರ್ಡ್, ಬಟ್ ಆ ಮೂಮೆಂಟಲ್ಲಿ ಆ ಶಿಫ್ಟ್ ಆಯಿತು. ಐ ಡೋಂಟ್ ನೋ ವೈ, ಯಾಕೆ ಈ ಥರ ಅನಿಸ್ಲತ್ತದ, ಸಡನ್ ಆಗಿ ಡಿಸ್ಕನೆಕ್ಟೆಡ್ ಫೀಲಿಂಗ್ ಆಗಿ ಬರತ್ತದ ಅಂತ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಇದು ಸೈಲೆಂಟ್ಲಿ ಭಾಳಷ್ಟು ಜನ ಮಾಮ್ಸ್ ಅನುಭವಿಸ್ತಾರ. ಅದು ಯಾಕಾಗುತ್ತ, ಈ ರೀತಿ ಶಿಫ್ಟ್ ಯಾಕೆ ಆಗ್ತದೆ ನ್ಯೂ ಮಾಮ್ಸ್ ಅಲ್ಲಿ ಅಂದ್ರೆ, ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್. ಹಾರ್ಮೋನ್ಸ್ ಅಲ್ಲಿ ಬದಲಾವಣೆಗಳಾಗ್ತಿರ್ತದ. ಆಮೇಲೆ ಡೆಲಿವರಿ, ಪ್ರೆಗ್ನೆನ್ಸಿಯಿಂದ ರಿಕವರ್ ಆಗ್ತಿರ್ತೀವಿ. ಆಮೇಲೆ ನಿದ್ದೆ ಸರಿಯಾಗಿ ಮಾಡಿರಲ್ಲ, ಈವನ್ ಇನ್ ಪ್ರೆಗ್ನೆನ್ಸಿಯಲ್ಲಿ ನಿದ್ದೆ ಕರೆಕ್ಟ್ ಆಗಿರಲ್ಲ. ಆಫ್ಟರ್ ಡೆಲಿವರಿನೂ ಇಬ್ರು ಮಕ್ಕಳಿಗೆ ಹ್ಯಾಂಡಲ್ ಮಾಡಬೇಕಲ್ಲ, ಸೊ ಅವಾಗ ನಿದ್ದೆ ಬಹಳಷ್ಟು ಡಿಪ್ರೈವ್ ಆಗಿಬಿಟ್ಟಿರ್ತದ. ಸೊ ಅದು ಕೂಡ ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡ್ತದ. ಫಿಸಿಕಲಿ ಕೂಡ ಬಹಳಷ್ಟು ಎಕ್ಸಾಸ್ಟ್ ಆಗಿಬಿಟ್ಟಿರ್ತೀವಿ, ಟಯರ್ಡ್ ಆಗಿಬಿಟ್ಟಿರ್ತೀವಿ. ಆಲ್ರೆಡಿ ಪ್ರೆಗ್ನೆನ್ಸಿಯಲ್ಲಿನೇ ಬಹಳ ಎಕ್ಸಾಸ್ಟ್ ಆಗಿಬಿಟ್ಟಿರ್ತದ. ಆಲ್ಮೋಸ್ಟ್ ಡೆಲಿವರಿ ಹತ್ರ ಬರ್ತಿರೋ ಹಾಗೆ ಯಾವಾಗ ಡೆಲಿವರಿ ಆಗ್ತದ ಅಂತ ಅನಿಸ್ತಿರ್ತದ. ಆ್ಯಂಡ್ ಆಫ್ಟರ್ ದ ಡೆಲಿವರಿ ಕೂಡ ರೆಸ್ಟೇ ಇರಂಗಿಲ್ಲ, ಬಿಕಾಸ್ 2 ಬೇಬೀಸಿಗೆ ಹ್ಯಾಂಡಲ್ ಮಾಡಬೇಕು, ಫೀಡಿಂಗ್ ಮಾಡಬೇಕು, ನಿದ್ದೆಗೆಡ್ಸ್ಕೋಬೇಕು. ಸೊ ಇದೆಲ್ಲ ಒಂಥರ ಏಕ್ದಮ್ ಓವರ್ ಆಗ ಅನ್ನಿಸ್ಬಿಡ್ತದಲ್ಲ. ಸೊ ಇದು ಒಂಥರ ಫಿಸಿಕಲಿ ಡಿಮ್ಯಾಂಡಿಂಗ್ನು ಮೆಂಟಲಿನೂ ಡಿಮ್ಯಾಂಡಿಂಗ್ ಆಗಿರ್ತದೆ. ಸೊ ಒಬ್ವಿಯಸ್ಲಿ ಎಲ್ಲ ಎಕ್ಸಾಸ್ಟ್ ಆಗಿ ಫೀಲ್ ಆಗೋದು ಆ ರೀತಿ ಫೀಲ್ ಆಗ್ತಿರ್ತದೆ. ಅದೇ ಸ್ವಲ್ಪ ಅತಿರೇಕಕ್ಕೆ ಹೋದಾಗ, ನಮಗೆ ಸರಿಯಾದಂಥ ಒಂದು ಸಪೋರ್ಟ್ ಸಿಗದೆ ಇದ್ದಾಗ, ಆ ಎಮೋಷನಲ್ ಸಪೋರ್ಟ್ ಇಲ್ಲದೆ ಇದ್ದಾಗ ಏನಾಗ್ಬಿಡ್ತದೆ, ಮೈಂಡ್ ಆಬ್ವಿಯಸ್ಲಿ ಆ ರಿಲ್ಯಾಕ್ಸ್ ಮೋಡಿಗೆ ಬರಂಗಿಲ್ಲ. ಬಿಕಾಸ್ ಅದು ನಾನಲ್ಲ, ಈ 2 ಮಕ್ಕಳಿಗೆ ಹ್ಯಾಂಡಲ್ ಮಾಡೋದು ಆ ಎಕ್ಸಾಷನ್ದಾಗ ಇದ್ದಿರ್ತದ. ಸೊ ಅದೇ ಟೈಮಿಗೆ ಒಬ್ರದ್ದು ಹೆಲ್ಪು ಸಿಗ್ಲಿಲ್ಲ, ಅಥವಾ ನಿಮಗೂ ಸರಿಯಾಗಿ ರೆಸ್ಟ್ ಆಗಲಿಲ್ಲ ಅಂದಾಗ್ನು ಅದು ಆಬ್ವಿಯಸ್ಲಿ ನಿಮ್ಗೆ ಡಿಪ್ರೆಸಿಂಗ್ ಫೀಲಿಂಗ್ಸಿಗೆ ಕರ್ಕೊಂಡು ಹೋಗ್ತದೆ. ಈ ಥರ ನಿಮ್ಮ ದೇಹ ಹಾಗೂ ಮೈಂಡ್ ಒಂದು ಹ್ಯೂಜ್ ಚೇಂಜ್ನ ಅನುಭವಿಸ್ತಿರ್ತದಲ್ಲ, ಸೊ ಅದು ಎಫೆಕ್ಟ್ ಆಗ್ತದೆ ನಮ್ಮ ಮೆಂಟಲ್ ಹೆಲ್ತ್ ಮೇಲೆ. ಬಟ್ ಡೋಂಟ್ ವರಿ, ಇದಕ್ಕೂ ಒಂದು ಸೊಲ್ಯೂಷನ್ ಅದ. ಈ ರೀತಿ ನೀವು ಏನಾದರೂ ಅನುಭವಿಸ್ಲತ್ತಿದ್ರಿ, ಅಥವಾ ನೀವು ಪ್ರೆಗ್ನೆಂಟ್ ಆಗಿದ್ದಾಗ ಈ ವಿಡಿಯೋ ನೋಡತ್ತಿದ್ರ ಅಂದ್ರೆ ಈ ರೀತಿಯಾದ ಒಂದು ಫೇಸ್ ಅನುಭವಿಸ್ಬೋದು. ಸೊ ಅದಕ್ಕೆ ಹೆಂಗೆ ಪ್ರಿಪೇರ್ ಆಗಿರಬೇಕು, ಅಥವಾ ಆಲ್ರೆಡಿ ಈಗ ಆ ಸ್ಟೇಜಲ್ಲಿ ಇದ್ರಿ ನೀವು ಅಂದ್ರೆ ಅದನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಸಿಂಪಲ್ ಟಿಪ್ಸ್ ಅವ. ಇದು ನಾನು ಕೂಡ ಫಾಲೋ ಮಾಡಿ ನೋಡಿದ್ದೆ, ವರ್ಕ್ ಆಗ್ತವ. ಏನಂತಂದ್ರೆ, ಒಬ್ಬರದ್ದು ಹೆಲ್ಪು ಬಹಳನೇ ಅವಶ್ಯಕತೆ ಇರ್ತದೆ. ಆ ಟೈಮ್ನಾಗ ಹಿಂಜರಿಕೆ ಇಲ್ದೇನೆ ಒಬ್ಬರ ಹೆಲ್ಪ್ ಅಥವಾ ಒಬ್ಬರ ಫ್ಯಾಮಿಲಿ ಮೆಂಬರ್ದ ಸಪೋರ್ಟು ತಗೊಳ್ರಿ. ಅದು ನಿಮಗೆ ಮೆಂಟಲಿ ಡ್ರೈನ್ ಆಗಕ್ಕೆ ಬಿಡಂಗಿಲ್ಲ. ನೀವು ಯು ಸ್ಟೇ ಸೇನ್. ಲೈಕ್ ನಾವಿಲ್ಲಿ ಕರೆಕ್ಟ್ ಆಗಿದ್ದಾಗ ಮಗುವಿಂದ ಆರೈಕೆನೂ ಕರೆಕ್ಟ್ ಆಗ್ತದ. ಸೊ ಒಬ್ಬ ಫ್ಯಾಮಿಲಿ ಮೆಂಬರ್ ಅಥವಾ ಯಾರೇ ಕ್ಲೋಸ್ ರಿಲೇಟಿವ್ ಒಬ್ರದ್ದು ಯಾವಾಗೂ ಅವ್ರದ್ದು ಹೆಲ್ಪ್ ಸಪೋರ್ಟ್ ಇಟ್ಕೊಂಡಿರ್ಬೇಕಾಗ್ತದ. ನೆಕ್ಸ್ಟ್ ಏನಂದ್ರೆ, ನೀವು ತಗೊಳ್ಳುವಂಥ ಆಹಾರ ಸರಿಯಾಗಿ ಯಾವುದೇ ಮೀಲ್ಸು ಸ್ಕಿಪ್ ಮಾಡ್ದೇನೆ ಮತ್ತು ಆರೋಗ್ಯವಾಗಿರುವಂಥ ಆಹಾರನ ಸೇವಿಸ್ರಿ. ಇದು ಕರೆಕ್ಟಾಗಿ ಫಾಲೋ ಮಾಡಬೇಕು. ಆಫ್ಟರ್ ಡೆಲಿವರಿ ಕೂಡ ಏನು ಮಾಡ್ತಾರೆ, ಭಾಳಷ್ಟು ಜನ ಪ್ರೆಗ್ನೆನ್ಸಿಯಲ್ಲಿ ಫಾಲೋ ಮಾಡಿರ್ತಾರೆ. ಆಫ್ಟರ್ ಡೆಲಿವರಿ ಮಕ್ಕಳು ಬಂದ್ಬಿಟ್ವಲ್ಲ, ಮಗು ಬಂತಲ್ಲ, ಸೊ ಯಾಕಂತ ಅವ್ರ ಕಡೆ ಹೆಲ್ತ್ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇದೇ ತಪ್ಪಾಗ್ತದೆ. ಯಾಕಂದರೆ ಮಗು ಫೀಡಿಂಗ್ ಮಾಡ್ತೀರಿ, ನೀವು ಚೆನ್ನಾಗಿದ್ದಾಗ ಮಗುವಿಗೂ ಕ್ವಾಲಿಟಿ ಮಿಲ್ಕ್ ಸಪ್ಲೈ ಆಗ್ತದ, ಮಗುವಿನ ಬೆಳವಣಿಗೆ ಚೆಂದ ಆಗ್ತದ. ಅದ್ರ ಜೊತೆ ನಿಮ್ಮದು ಬಾಡಿ ಹೀಲ್ ಆಗ್ತಿರ್ತದಲ್ಲ, ಸೊ ಹೀಲ್ ಆಗ್ಬೇಕಾದ್ರೆ ಅದಕ್ಕೆ ಸಿಗ್ಬೇಕು ಪೋಷಣೆ ಸಿಕ್ಕಾಗ ಮಾತ್ರ ಸರಿಯಾಗಿ ಹೀಲಿಂಗ್ ಆಗ್ತದೆ. ಇಲ್ಲದೆ ಇದ್ರೆ ಅದು ದೈಹಿಕವಾಗಿ ಅಷ್ಟೇ ಎಫೆಕ್ಟ್ ಆಗಲ್ಲ ನೆಗೆಟಿವ್ಲಿ, ಅದ್ರ ಜೊತೆಗೆ ಮೆಂಟಲಿ ಕೂಡ ನಿಮಗೆ ಡ್ರೈನ್ ಮಾಡ್ತದ, ಕಾಮ್ ಆಗಿ ಇರಕ್ಕೆ ಬಿಡಂಗಿಲ್ಲ, ಲೈಕ್ ಡಿಮೋಟಿವೇಟಿಂಗ್ ಫೀಲಿಂಗ್ಸ್ ಬರ್ತಾವ. ಸೊ ಆದಷ್ಟು ಒಂದು ಒಳ್ಳೆ ಸಾತ್ವಿಕ ಆಹಾರನ ಚೆನ್ನಾಗಿ ಸ್ಕಿಪ್ ಮಾಡದೆ ಸೇವಿಸ್ರಿ. ಹಣ್ಣುಗಳನ್ನು ಚೆನ್ನಾಗಿ ತಿನ್ರಿ, ಮತ್ತು ನೀವೇ ಆದಷ್ಟು ಹೈಡ್ರೇಟೆಡ್ ಆಗಿ ಇಟ್ಕೋರಿ. ಹೈಡ್ರೇಟೆಡ್ ಅಂದರೆ ನೀರು ಚೆನ್ನಾಗಿ ಕುಡಿಬೇಕು. ಆ್ಯಂಡ್ ಇದೆಲ್ಲ ಎಷ್ಟು ಇಂಪಾರ್ಟೆಂಟ್, ಅಷ್ಟೇ ಇಂಪಾರ್ಟೆಂಟ್ ಆಗಿರೋದು ಸರಿಯಾದ ರೆಸ್ಟ್. ಅವಾಗವಾಗ ರೆಸ್ಟ್ ಮಾಡ್ತಾ ಇರಬೇಕು. ಬಿಕಾಸ್ ಆಬ್ವಿಯಸ್ಲಿ ರಾತ್ರಿ ನಿದ್ದೆ ಸರಿಯಾಗಿ ಆಗಂಗಿಲ್ಲ, ಮಧ್ಯದಲ್ಲಿ ಎದ್ದಿರ್ತೀವಿ. ಸೊ ಹಗಲತ್ತು ಕೂಡ ಅವಾಗವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿದಾಗ ನಮ್ಮ ದೇಹಕ್ಕೂ ರೆಸ್ಟ್ ಸಿಕ್ಕಂಗಾಗ್ತದ. ಅದರಿಂದ ಅದು ಮೆಂಟಲಿನೂ ಕಾಮ್ ಡೌನ್ ಆಗಿರಕ್ಕೆ ಸಪೋರ್ಟ್ ಮಾಡ್ತದೆ. ಆ್ಯಂಡ್ ಫೈನಲಿ ನಾನು ಹೇಳೋದಷ್ಟೇ, ಸ್ಟಾಪ್ ಕಂಪೇರಿಂಗ್ ಯುವರ್ ಸೆಲ್ಫ್. ಅಂದರೆ ಈ ತಪ್ಪು ಮಾಡಬೇಡ್ರಿ, ನಿಮ್ಮನ್ನು ನೀವೇ ಬೇರೆ ಗರ್ಭಿಣಿ ಜೊತೆ ಅಥವಾ ಬೇರೆ ಮಗುವಿನ ತಾಯಿ ಜೊತೆ ಕಂಪೇರ್ ಮಾಡಬೇಡ್ರಿ. ಬಿಕಾಸ್ ಇದು ಏನು ಮಾಡಲ್ಲ, ನಿಮಗೆ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಲ್ಲ, ನಿಮಗೆ ಉಲ್ಟಾ ಡ್ರೈನ್ ಮಾಡ್ತದ. ಬಿಕಾಸ್ ಆಲ್ರೆಡಿ ನೀವು ನಿಮ್ಮ ಕೈಲಿ ಆದಷ್ಟು ಬೆಸ್ಟ್
ಅನ್ನೋದೇ ಮಾಡ್ತಿರ್ತೀರಾ. ಸೊ ಆ ಗಿಲ್ಟ್ ಬಂತು ಹೊರಗೆ ಅಂತಂದ್ರೆ ನಾನು ಪರ್ಫೆಕ್ಟಾಗಿ ಮಾಡ್ತಿಲ್ಲ ಅಂತ ಏನಾದರೂ ಅನ್ಸಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಅದು ಉಲ್ಟಾ ನಿಮಗೆ ಡ್ರೈನ್ ಮಾಡ್ತದೆ. ಬದಲಾಗಿ ನೆನ್ಪಿಟ್ಕೋರಿ, ನೀವು ಎಟ್ ದ ಎಂಡ್ ಆಫ್ ದ ಡೇ ಒಬ್ಬ ಮನುಷ್ಯ ಹೂ ನೀಡ್ಸ್ ಸಪೋರ್ಟ್ ಎಟ್ ದ್ಯಾಟ್ ಸ್ಟೇಜ್ ಆಫ್ ಲೈಫ್. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ, ಕನೆಕ್ಟಿಂಗ್ ಆಗಿತ್ತು, ರಿಲೇಟೇಬಲ್ ಆಗಿತ್ತು ಅಂತಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.